ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಯಾವ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತಂದರೆ, ಇಡೀ ಕರ್ನಾಟಕದಲ್ಲಿ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವತಂತ್ರ ದಿನ 2026 15ನೇ ತಾರೀಕು ಇದೆಯಲ್ಲ, ಅವತ್ತಿಂದ ಏನು ವಿಚಾರ ತುಂಬ ಟ್ರೆಂಡಿಂಗಲ್ಲಿದೆ ಅಂತ ಅಂದರೆ ಎಚ್ ಎಮ್ ಟಿ ವಾಚ್ ಬಗ್ಗೆ ತುಂಬ ಟ್ರೆಂಡಿಂಗ್ ಇದೆ. ಟ್ರೆಂಡಿಂಗು ಏನು ಟ್ರೆಂಡಿಂಗ್ ಅಂತ ಅಂದರೆ, ಈ ಎಚ್ ಎಮ್ ಟಿ ಅನ್ನುವಂತಹ ಒಂದು ಕಂಪ್ನಿ ನೆನ್ನೆ ಮೊನ್ನೆಯಿಂದ ಬಂದಿದ್ದಲ್ಲ. ಈ ಎಚ್ ಎಮ್ ಟಿ ವಾಚ್ ಅನ್ನೋದು ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಇದು. ಓಕೆನಾ. ಏನಕ್ಕೆ ಇಷ್ಟೊಂದು ಟ್ರೆಂಡ್ ಆಗ್ತಿದೆ, ಇವಾಗ ಏನಕ್ಕೆ ಟ್ರೆಂಡ್ ಆಗ್ತಿದೆ ಅಂತ ಅಂದರೆ, ಈ ಎಚ್ ಎಮ್ ಟಿ ವಾಚ್ ಇದೆಯಲ್ಲ, ಈ ಎಚ್ ಎಮ್ ಟಿ ವಾಚ್ ಒಳಗಡೆ ಗಂಡು ಬೇರುಂಡ ಅನ್ನುವಂತಹ ಲೋಗೋ ಇದೆಯಲ್ಲ, ಆ ಲಾಂಛನನ್ನು ವಾಚ್ ಒಳಗಡೆ ಪ್ರಿಂಟ್ ಮಾಡಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಹೊರಗಡೆ ಆಗಸ್ಟ್ 15ನೇ ತಾರೀಕು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಅದು ಏನಕ್ಕೆ ಇಷ್ಟೊಂದು ಟ್ರೆಂಡಿಂಗ್ ಇದೆ ಅಂತ ಅಂದರೆ, ಈ ಗಂಡು ಬೇರುಂಡ ಇದೆಯಲ್ಲ, ಈ ಗಂಡು ಬೇರುಂಡ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಗಂಡು ಬೇರುಂಡದ ಅತ್ಯಂತ ಕುತೂಹಲಕಾರಿ ಸಂಗತಿ ಏನಂದರೆ, ಒಂದು ಪೌರಾಣಿಕ ಪಕ್ಷಿಯ ರೂಪವು ದೇವಾಲಯದ ಶಿಲ್ಪಗಳಿಂದ ರಾಜಮನೆತನದ ಲಾಂಛನವಾಗಿ, ಅಲ್ಲಿಂದ ಇಂದಿನ ಕರ್ನಾಟಕ ರಾಜ್ಯದ ಅಧಿಕೃತ ಲಾಂಛನವಾಗಿ ಬೆಳೆದಿರುವುದು ಯಾವುದೋ ಈ ಗಂಡು ಬೇರುಂಡ ಅನ್ನೋಂಥದ್ದು. ಹಾಗೆ ಕರ್ನಾಟಕದ ಸರ್ಕಾರಿ ಕಚೇರಿಗಳಾಗಿರ್ಬೋದು, ದಾಖಲೆಗಳಾಗಿರ್ಬೋದು ಮತ್ತು ಹಲವು ಐತಿಹಾಸಿಕ ಕಟ್ಟಡಗಳಲ್ಲಿ ಕಾಣಿಸುವ ಈ ಎರಡು ತಲೆಯ ಈ ಪಕ್ಷಿ ಕೇವಲ ಒಂದು ಚಿತ್ರವಲ್ಲ, ಇದು ಶತಮಾನಗಳ ಕರ್ನಾಟಕದ ರಾಜ ಪರಂಪರೆ, ಶಿಲ್ಪಕಲೆ, ಪೌರಾಣಿಕ ನಂಬಿಕೆ ಮತ್ತು ಶಕ್ತಿಯ ಪ್ರತೀಕವಾಗಿರುವುದೇ ಈ ಗಂಡು ಬೇರುಂಡ ಅನ್ನುವಂತಹ ಒಂದು ಪಕ್ಷಿ. ಹಾಗೂ ಇದು ನಮ್ಮ ರಾಜ್ಯದ ಲಾಂಛನ, ನಮ್ಮ ಕರ್ನಾಟಕ ರಾಜ್ಯದ ಲಾಂಛನ ಆಗಿರೋದು ಈ ಗಂಡು ಬೇರುಂಡ. ಅದೇ ಕಾರಣಕ್ಕೆ ಇವತ್ತು ಎಲ್ಲ ಯಂಗ್ಸ್ಟರ್ಸ್ಗಳಾಗಿರ್ಬೋದು, ತುಂಬ ಏಜ್ ಆಗಿರೋರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಎಚ್ ಎಮ್ ಟಿ ವಾಚ್ ತೊಗೋಬೇಕು ಅಂತ 2-3 ಕಿಲೋಮೀಟ್ರ್ ದೂರದಿಂದ ಕಾದು ನಿಂತು ಈ ವಾಚ್ನ ತೊಗೊಂಡಿದ್ದಾರೆ. ಅಂದರೆ ಈ ಎಚ್ ಎಮ್ ಟಿ ವಾಚ್ ಬಗ್ಗೆ ಎಷ್ಟು ಪ್ರೀತಿ ಇರ್ಬೋದು, ಎಷ್ಟು ಅಗಾಧವಾದ ಗೌರವ ಇರ್ಬೋದು ಎಚ್ ಎಮ್ ಟಿ ವಾಚ್ ಬಗ್ಗೆ. ಹಾಗೆ ವಿಡಿಯೋನ ಫುಲ್ ನೋಡ್ತಾ ಹೋಗಿ, ಇನ್ನೂ ಕೆಲವು ಮಾಹಿತಿಗಳನ್ನ ಶೇರ್ ಹೋಗ್ತೀನಿ. ಈ ಗಂಡು ಬೇರುಂಡ ಇದೆಯಲ್ಲ, ಅದರದ್ದು ಒಂದು ಕಥೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಿರಣ್ಯಕಶಿಪು ಇರ್ತಾರಲ್ಲ, ಆ ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ನರಸಿಂಹನ ಕೋಪ ತೀವ್ರವಾಗಿ ಮುಂದುವರಿಯುತ್ತದೆಯಂತೆ. ಲೋಕದಲ್ಲಿ ಶಾಂತಿ ಸ್ಥಾಪಿಸಲು ಶಿವನು ಶರಭ ರೂಪವನ್ನು ತಾಳಿದನೆಂದು ಒಂದು ಪೌರಾಣಿಕ ಪರಂಪರೆ ಹೇಳುತ್ತದೆ. ನಂತರ ನರಸಿಂಹನು ಇನ್ನಷ್ಟು ಪ್ರಬಲವಾದಾಗ ಗಂಡ ಬೇರುಂಡ ರೂಪವನ್ನು ತಾಳಿದರು ಹಾಗೂ ಈ ಕಥೆಯ ಒಂದು ರೂಪಾಂತರದಲ್ಲಿ ವಿವರಿಸಲಾಗುತ್ತದೆ. ಆದರೆ ಈ ಎರಡು ಶಕ್ತಿಶಾಲಿ ರೂಪಗಳ ನಡುವಿನ ಸಂಘರ್ಷದ ನಂತರ ಮತ್ತೆ ಶಾಂತಿ ಪುನಃ ಸ್ಥಾಪನೆಯಾಗುತ್ತದೆಯಂತೆ. ಅಂದರೆ ಆ ನರಸಿಂಹನ ಕೋಪ ಇದೆಯಲ್ಲ, ಆ ವಿಷ್ಣು ಅವ್ರ ಕೋಪನ ತಡೆಯೋದಕ್ಕೋಸ್ಕರ ಈ ಗಂಡು ಬೇರುಂಡ ಅನ್ನೋಂತಹ ರೂಪದಿಂದ ಶಿವನು ಬರ್ತಾರಂತೆ. ಅದಾದಮೇಲೆ ಇವ್ರ ಕೋಪ ತಣ್ಣಗಾಗೋದು. ಸೊ ಹಾಗಾಗಿ ಈ ಗಂಡು ಬೇರುಂಡ ಇದೆಯಲ್ಲ, ಈ ಪಕ್ಷಿ ತುಂಬ ಪ್ರಚಲಿತವಾಗಿ ಸಖತ್ತು ಅದ್ಭುತವಾದ ಒಂದು ಶಕ್ತಿಶಾಲಿ ಪಕ್ಷಿಯಾಗಿ ಹೊರಹೊಮ್ಮುತ್ತೆ. ನಾವೀಗ ಎಚ್ ಎಮ್ ಟಿ ವಾಚ್ ಬಗ್ಗೆ ತಿಳ್ಕೊಳ್ಳೋಣ. ಈ ಎಚ್ ಎಮ್ ಟಿ ಅಂದರೆ ಏನು, ಈ ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯಿತು, ಈ ಕಂಪ್ನಿ ಬಗ್ಗೆ, ಈ ಎಚ್ ಎಮ್ ಟಿ ಬಗ್ಗೆ ನಾವು ಇದ್ರದ್ದು ಈ ವಾಚ್ ಕಂಪ್ನಿನ ಇದು ಬರೀ ವಾಚ್ ಮಾತ್ರ ಪ್ರೊಡಕ್ಷನ್ ಮಾಡ್ತಾಯಿದ್ರಾ ಅಥವಾ ಇನ್ನೇನಾದರೂ ಪ್ರೊಡಕ್ಷನ್ ಮಾಡ್ತಾಯಿದ್ರಾ ಅಂತ ತಿಳ್ಕೊಳ್ಳೋಣ. ಈ ಎಚ್ ಎಮ್ ಟಿ ಅಂದರೆ ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಅಂತ. ಇದನ್ನು ಭಾರತ ಸರ್ಕಾರವು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕೈಗಾರೀಕರಣಕ್ಕೆ ಅಗತ್ಯವಾದ ಯಂತ್ರೋಪಕರಣಗಳನ್ನು ದೇಶದಲ್ಲೇ ತಯಾರಿಸುವ ಉದ್ದೇಶದಿಂದ ಸ್ಥಾಪಿಸಿದಂತೆ. ಈ ಎಚ್ ಎಮ್ ಟಿಯನ್ನು 1953 ಫೆಬ್ರವರಿ 7ರಂದು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. ಅಂದರೆ ಇದು ನಮ್ಮ ಬೆಂಗಳೂರು ಬ್ರ್ಯಾಂಡ್, ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಈ ಎಚ್ ಎಮ್ ಟಿ. ಈ ಎಚ್ ಎಮ್ ಟಿ ಅನ್ನೋ ಪದ ಕೇಳಿದ್ರೆ ಸಾಕು, ಎಚ್ ಎಮ್ ಟಿ ಹೆಸರನ್ನು ಕೇಳಿದ ತಕ್ಷಣ ಭಾರತೀಯರಿಗೆ ನೆನಪಾಗೋದೇನು ಅಂತಂದರೆ ಎಚ್ ಎಮ್ ಟಿ ವಾಚ್. ಎಚ್ ಎಮ್ ಟಿ ಅಂದರೆ ಎಚ್ ಎಮ್ ಟಿ ವಾಚ್ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಭಾರತದಲ್ಲಿ ರಿಸ್ಟ್ ವಾಚಸ್ ತಯಾರಿಕೆಯಲ್ಲಿ ಎಚ್ ಎಮ್ ಟಿ ಪ್ರಮುಖ ಮುಂಚೂಣಿಯಲ್ಲಿತ್ತು. ಯಾವಾಗ 1961ನೇ ಇಸ್ವಿಯಲ್ಲಿ. ಹಾಗೂ 1961ರಲ್ಲಿ ಬೆಂಗಳೂರಿನಲ್ಲಿ ಎಚ್ ಎಮ್ ಟಿ ತನ್ನ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಘಟಕವನ್ನು ಜಪಾನ್ನ ಸಿಟಿಜನ್ ವಾಚ್ ಕಂಪನಿ ಸಹಯೋಗದೊಂದಿಗೆ ಸ್ಥಾಪಿಸುತ್ತದೆ. ಅಂದರೆ ಜಪಾನ್ ದೇಶದೊಂದಿಗೆ ಸಹಾಯ ತಗೊಂಡು ಆ ಸಿಟಿಜನ್ ಅಂತ ವಾಚ್ ಕಂಪ್ನಿ ಇರ್ತದೆ, ಅದ್ರ ಜೊತೆಗೆ ಟೈಅಪ್ ಆಗಿ ಈ ವಾಚ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗಲೂ ಕೂಡ ಎಚ್ ಎಮ್ ಟಿ ಅಧಿಕೃತ ವಾಚ್ ಕಲೆಕ್ಷನ್ನಲ್ಲಿ ಜನತಾ ವಾಚ್ ಆಗಿರ್ಬೋದು, ಪೈಲಟ್, ರವಿ, ಬಹದ್ದೂರ್, ವಿಜಯ್, ವಿವೇಕ್ ಮತ್ತು ಗಂಡು ಬೇರುಂಡ ಮುಂತಾದ ಹೆಸರುಗಳನ್ನು ಕಾಣಬಹುದು. ಆದರೆ ಈ ಗಂಡು ಬೇರುಂಡ ಅನ್ನೋ ವಾಚ್ ಇದೆಯಲ್ಲ, ಈಗ ಪ್ರಸ್ತುತ ಇಡೀ ಕರ್ನಾಟಕದಲ್ಲಿ
ಫುಲ್ ಟ್ರೆಂಡಿಂಗಲ್ಲಿರುವಂತಹ ಒಂದು ವಾಚ್ ಆಗಿದೆ. ಈ ಗಂಡು ಬೇರುಂಡದ ಬಗ್ಗೆ ಆವಾಗಲೇ ಹೇಳಿದ್ದೀನಿ. ಹಾಗೆ ಈ ಎಚ್ ಎಮ್ ಟಿನಲ್ಲಿ ಬರೀ ಎಚ್ ಎಮ್ ಟಿ ವಾಚ್ ಅಷ್ಟೇ ಇರೋದಿಲ್ಲ, ಎಚ್ ಎಮ್ ಟಿ ಟ್ರ್ಯಾಕ್ಟರ್ಗಳು ಕೂಡ ಇದ್ವು ಆಗ. ಈ ಎಚ್ ಎಮ್ ಟಿ ಅನ್ನೋದು ಕೇವಲ ವಾಚಸ್ ಮತ್ತು ಮಿಷಿನ್ ಟೂಲ್ಗೆ ಸೀಮಿತವಾಗಿರಲಿಲ್ಲ. 1971ರಲ್ಲಿ ಪಿಂಜಾರೋನಲ್ಲಿ ಎಚ್ ಎಮ್ ಟಿ ಟ್ರ್ಯಾಕ್ಟರ್ ಡಿವಿಷನ್ ಕೂಡ ಆರಂಭವಾಯಿತು. ತಾಂತ್ರಿಕ ಸಹಯೋಗದೊಂದಿಗೆ ಎಚ್ ಎಮ್ ಟಿ ಟ್ರ್ಯಾಕ್ಟರ್ ಉತ್ಪಾದನೆ ಪ್ರಾರಂಭಿಸಿತು. ಕಂಪನಿಯ ಅಧಿಕೃತ ದಾಖಲೆಗಳ ಪ್ರಕಾರ ಆರಂಭದಲ್ಲಿ 25 HP ಅಂದರೆ 25 HP ಟ್ರ್ಯಾಕ್ಟರ್ ಉತ್ಪಾದನೆಯಿಂದ ಶುರುವಾಗಿ ನಂತರ 75 HP ವಿವಿಧ ಟ್ರ್ಯಾಕ್ಟರ್ ಮಾದರಿಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಯಿತಂತೆ. ಅದಾದಮೇಲೆ ಎಚ್ ಎಮ್ ಟಿ ತನ್ನ ಇತಿಹಾಸದಲ್ಲಿ 4 ಲಕ್ಷಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ಉತ್ಪಾದಿಸಿ ಭಾರತ ಮತ್ತು ವಿದೇಶಗಳಲ್ಲಿ ಮಾರಾಟ ಮಾಡಿದೆ ಎಂದು ದಾಖಲೆ ಇದೆ. ಅಂದರೆ ಎಚ್ ಎಮ್ ಟಿ ಅನ್ನೋದು ಬರೀ ವಾಚ್ಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಎಚ್ ಎಮ್ ಟಿ ಕಾಲಕ್ರಮೇಣ ದೊಡ್ಡ ಇಂಜಿನಿಯರಿಂಗ್ ಕಾಂಗ್ಲೊಮರೇಟ್ ಆಗಿ ಬೆಳೆಯಿತು, ಮೆಷಿನ್ ಟೂಲ್ಸ್ ಮತ್ತು ವಾಚಸ್ ಜೊತೆಗೆ. ಈ ಎಚ್ ಎಮ್ ಟಿ ಅವರು ಟ್ರ್ಯಾಕ್ಟರ್ಸ್ ಆಗಿರ್ಬೋದು, ಪ್ರಿಂಟಿಂಗ್ ಮಿಷಿನ್ ಕೂಡ ಇತ್ತು, ಡೈ ಕ್ಯಾಸ್ಟಿಂಗ್ ಮಿಷಿನ್ ಕೂಡ ಇತ್ತು, ಪ್ಲಾಸ್ಟಿಕ್ ಇಂಜೆಕ್ಷನ್ ಮೌಲ್ಡಿಂಗ್ ಮಿಷಿನ್ ಕೂಡ ಇತ್ತು, ಬೇರಿಂಗ್ಸ್ ಹಾಗೂ CNC ಸಿಸ್ಟಮ್, ಪ್ರಿಸಿಷನ್ ಮೆಷಿನಿಂಗ್, ಫುಡ್ ಪ್ರೊಸೆಸಿಂಗ್ ಮಿಷಿನ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿದ್ರು. ಈ ಎಚ್ ಎಮ್ ಟಿ ಅನ್ನೋದು ಬರೀ ಒಂದು ಬ್ರ್ಯಾಂಡ್ ಆಗಿರಲಿಲ್ಲ, ಒಂದು ಇಡೀ ಕರ್ನಾಟಕದ ಅಥವಾ ಭಾರತ ದೇಶದ ಎಮೋಷನ್ ಆಗಿ ಬೆಳೀತಾ ಇತ್ತು. ಆವತ್ತಿನ ಕಾಲದಲ್ಲಿ ಎಚ್ ಎಮ್ ಟಿ ಅನ್ನೋದು ಕೂಡ ಒಂದು ಭಾರತದ ಬ್ರ್ಯಾಂಡ್ ಆಗಿ ಇಡೀ ಕರ್ನಾಟಕ ಸರ್ಕಾರ ಆಗಿರೋದು ಭಾರತ ಸರ್ಕಾರಕ್ಕೆ ಅತಿ ಹೆಚ್ಚು ಮೆರುಗು ತಂದುಕೊಟ್ಟ ಒಂದು ಕಂಪ್ನಿ ಇದು. ಒಂದು ಕಾಲದಲ್ಲಿ ಎಚ್ ಎಮ್ ಟಿ ಭಾರತದ ಮನೆ ಮಾತಾಗಿತ್ತು. ಆದರೆ ನಂತರ ಜಾಗತಿಕ ಸ್ಪರ್ಧೆ, ಹೊಸ ಟೆಕ್ನಾಲಜಿ, ಬದಲಾಗುತ್ತಿರುವ ಕನ್ಸ್ಯೂಮರ್ ಪ್ರಿಫರೆನ್ಸಸ್ ಮತ್ತು ಹೆಚ್ಚುತ್ತಿರುವ ಕಾಂಪಿಟೇಷನ್ ಮುಂತಾದ ಕಾರಣಗಳಿಂದ ಎಚ್ ಎಮ್ ಟಿಯ ಹಲವು ಹಳೆಯ ವ್ಯವಹಾರಗಳು ಸಂಕಷ್ಟಕ್ಕೆ ಸಿಲುಕಿದವು ಹಾಗೂ ಈ ಕಂಪನಿಗಳೆಲ್ಲ ಮುಚ್ಚಲ್ಪಟ್ಟವು. 2017ರಲ್ಲಿ ಕೇಂದ್ರ ಸರ್ಕಾರವು ಎಚ್ ಎಮ್ ಟಿ ವಾಚಸ್ನ ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳ 208 ಎಕರೆ ಭೂಮಿಯನ್ನು ಇಸ್ರೋಗೆ ವರ್ಗಾಯಿಸಲು ಅನುಮೋದಿಸಿತು. ಬೆಂಗಳೂರಿನಲ್ಲಿ ಆರಂಭವಾದ ಎಚ್ ಎಮ್ ಟಿ ವಾಚಿಂದ ಹಿಡಿದು ಟ್ರ್ಯಾಕ್ಟರಿಂದ ಹಿಡಿದು ತನ್ನದೇ ಆದ ಗುರುತನ್ನು ನಿರ್ಮಿಸಿತು. ಇಂದಿಗೂ ಎಚ್ ಎಮ್ ಟಿ ಹೆಸರನ್ನು ಕೇಳಿದಾಗ ಒಂದು ಪೀಳಿಗೆಗೆ ಹಳೆಯ ಗಡಿಯಾರದ ನೆನಪು ಬರುತ್ತದೆ, ಮತ್ತೊಂದು ಪೀಳಿಗೆಗೆ ಭಾರತದ ಕೈಗಾರಿಕಾ ಬೆಳವಣಿಗೆ ನೆನಪು ಬರುತ್ತದೆ.